ಇವತ್ತಿನ ರೀಡಿಂಗ್ ಬಂದು ನಿಮ್ಮ ಪ್ರೀತಿ ಲೈಫಲ್ಲಿ ನೆಕ್ಸ್ಟ್ ಏನಾಗುತ್ತೆ ಅನ್ನೋದ್ರ ಬಗ್ಗೆ ರೀಡಿಂಗ್ ಇರುತ್ತೆ. ಇದು ಜನರಲ್ ರೀಡಿಂಗ್, ಪರ್ಸನಲ್ ರೀಡಿಂಗ್ ಅಲ್ಲ. ನಿಮ್ಗೆ ಎಷ್ಟು ರೆಸೊನೇಟ್ ಆಗುತ್ತೋ ಅಷ್ಟು ಮಾತ್ರ ತಗೊಳ್ಳಿ, ರಿಮೈನಿಂಗ್ ಇಗ್ನೋರ್ ಮಾಡಿ. ಆ್ಯಂಡ್ ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ನೀವು ಇದನ್ನ ಯಾವಾಗ ನೋಡ್ತೀರೋ ಅವಾಗ ನಿಮ್ಗೆ ರೆಸೊನೇಟ್ ಆಗುತ್ತೆ ಅಂತ ಹೇಳ್ಬಹುದು. ಆ್ಯಂಡ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದಿರಾ ಅವರೆಲ್ಲರಿಗೂ ತುಂಬ ಥ್ಯಾಂಕ್ಸ್. ಆ್ಯಂಡ್ ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ ಅವ್ರು ಕೂಡ ನನಗೆ ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಆ್ಯಂಡ್ ನಾನು ಹೇಳ್ದಂಗೆ ಈ ರೀಡಿಂಗ್ ಬಂದು ಮುಂದಕ್ಕೆ ನಿಮ್ಮ ಪ್ರೀತಿ ಲೈಫಲ್ಲಿ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಆಗಿರೋದ್ರಿಂದ ಈ ರೀಡಿಂಗ್ ನೋಡೋವಾಗ ನೀವು ನಿಮ್ಮ ಪರ್ಸನ್ನ ನೆನೆಸ್ಕೊಳ್ಳಿ, ಮನಸ್ಸಲ್ಲಿ ಇಟ್ಕೊಳ್ಳಿ. ಇನ್ ಕೇಸ್ ಸಾಧ್ಯ ಆದರೆ ಅವರ ಫೋಟೋನ ನೋಡಿಕೊಂಡು ಅವ್ರ ಎನರ್ಜೀಸ್ನ ಫೀಲ್ ಮಾಡಿಕೊಂಡು ರೀಡಿಂಗ್ನ ನೋಡಿ ಅಂತ ಹೇಳ್ತೀನಿ. ಆ್ಯಂಡ್ ಟೈಮ್ ವೇಸ್ಟ್ ಮಾಡ್ದಿರ ರೀಡಿಂಗ್ ಸ್ಟಾರ್ಟ್ ಮಾಡೋಣ. ಆ್ಯಂಡ್ ಇಲ್ಲಿ ಬಂದಿರೋ ಕಾರ್ಡ್ಸ್ ಪ್ರಕಾರ ನೀವು ಏನು ಯೋಚನೆ ಮಾಡ್ತಾ ಇದ್ದೀರಾ ಅಂದರೆ ತುಂಬ ತಾಳ್ಮೆಯಿಂದ ವೆಯ್ಟ್ ಮಾಡ್ತಾ ಇದ್ದೀರಾ. ನಿಮ್ಮ ಪರ್ಸನ್ಗೋಸ್ಕರ ತುಂಬ ಪೇಷನ್ಸಿಂದ ವೆಯ್ಟ್ ಮಾಡ್ತಾ ಇದ್ದೀರಾ. ಅವ್ರು ಬಂದೇ ಬರ್ತಾರೆ ಅಂತ. ಅಟ್ ಲಾಸ್ಟ್ ಫೈನಲ್ ಆಗಿ ಅವರು ನಿಮ್ಮ ಲೈಫಲ್ಲಿ ಬಂದೇ ಬರ್ತಾರೆ ಅಂತ ನಿಮಗೆ ನಂಬಿಕೆ ಇದೆ, ಹೋಪ್ ಇದೆ. ಆ್ಯಂಡ್ ಅವರು ಕೂಡ ನಿಮಗೆ ಪ್ರಾಮಿಸ್ ಮಾಡಿದ್ದಾರೆ, ಆ ಒಂದು ಭರವಸೆ ಕೊಟ್ಟಿದ್ದಾರೆ. ಅದು ಇವಾಗ ಏನೇ ಸಿಚುಯೇಷನ್ಸ್ ಇರ್ಬೋದು ಅಥವಾ ಅವ್ರು ತುಂಬ ಟೈಮ್ ತಗೊತಾ ಇರ್ಬೋದು, ಬಟ್ ಫೈನಲ್ ಆಗಿ ಅವ್ರು ನಿಮ್ಮ ಕಡೆ ಬಂದೇ ಬರ್ತಾರೆ. ನಿಮಗೆ ಟೈಮ್ ಕೊಡ್ತಾರೆ, ನಿಮ್ಗೊಂದು ಕಮಿಟ್ಮೆಂಟ್ ಅನ್ನೋದು ಕೊಡ್ತಾರೆ. ನಿಮ್ಮ ಪ್ರೀತಿನ ನೆಕ್ಸ್ಟ್ ಲೆವೆಲ್ ತಗೊಂಡೋಗೋಣ, ಮನೇಲಿ ಪ್ರೀತಿನ ತಿಳಿಸೋಣ ಅನ್ನೋದ್ರ ಬಗ್ಗೆ ಅವರು ನಿಮಗೆ ಹೇಳಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಆ್ಯಂಡ್ ಇನ್ನು ಇಲ್ಲಿ ಸ್ವಲ್ಪ ಜನಕ್ಕೆ ರೀಕನ್ಸಿಲೇಷನ್, ರಿಯೂನಿಯನ್ ಆಗೋ ಚಾನ್ಸಸ್ ಕೂಡ ಕಾಣಿಸ್ತಾ ಇದೆ. ಇನ್ನು ಯಾರಿಗಾದ್ರೂ ಸಪ್ರೇಟ್ ಆಗಿದ್ರಿ ಅಥವಾ ನೋ ಕಾಂಟ್ಯಾಕ್ಟ್ ಸಿಚುಯೇಷನಲ್ಲಿದ್ದರೆ ಅವ್ರಿಗೆ ನಿಮ್ಮ ವ್ಯಾಲ್ಯೂ ಗೊತ್ತಾಗಿದೆ, ನಿಮ್ಮ ಇಂಪಾರ್ಟೆನ್ಸ್ ಗೊತ್ತಾಗಿದೆ. ಅವ್ರಿಗೆ ನೀವಿಲ್ಲದೆ ಇರೋದ್ರಿಂದ ಅವ್ರಿಗೆ ಒಂದು ಇನ್ಕಂಪ್ಲೀಟ್ ಆಗಿ ಫೀಲ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ನಿಮ್ಮ ನೆನಪು ಅವ್ರಿಗೆ ಕಾಡ್ತಾ ಇದೆ, ಅವರು ಒಂದು ಲೋನ್ಲಿನೆಸ್ನ ಫೀಲ್ ಮಾಡ್ತಾ ಇದ್ದಾರೆ. ಅವರು ಯಾರ ಜೊತೆನಾದರೂ ಮಾತಾಡೋವಾಗ ಅವ್ರಿಗೆ ನೀವೇ ನೆನಪಾಗ್ತಾ ಇರ್ತೀರಾ. ನೀವು ಮಾತಾಡಿರೋದು ಟಾಪಿಕ್ಸ್ ಬಗ್ಗೆ, ವಿಷಯಗಳ ಬಗ್ಗೆ ನೆನೆಸ್ಕೊಳ್ತಾ ಇರ್ತಾರೆ. ಅಥವಾ ಯಾರಾದರೂ ಜೋಡಿಗಳ್ನ ನೋಡಿದಾಗ ಕಪಲ್ಸ್ನ ನೋಡಿದಾಗ ಅವರು ನೀವು ಜೊತೇಲಿ ಕಳೆದಿರೋ ಅಂಥ ಕ್ಷಣಗಳ್ನ ಅವ್ರು ನೆನೆಸ್ಕೊಳ್ತಾ ಇರ್ತಾರೆ. ಇದೆಲ್ಲ ಅವ್ರ ಲೈಫಲ್ಲಿ ನಡೀತಾ ಇರೋದ್ರಿಂದ, ಅವ್ರು ನಿಮ್ಮನ್ನು ನೆನೆಸ್ಕೊಳ್ತಾ ಇರೋದ್ರಿಂದ ಅವ್ರಿಗೆ ನಿಮ್ಮ ವ್ಯಾಲ್ಯೂ ಗೊತ್ತಾಗ್ತಾ ಇದೆ. ಸೊ ಇದರಿಂದ ಅವರು ಥಿಂಕ್ ಮಾಡ್ತಾ ಇದ್ದಾರೆ, ಇನ್ನೊಂದು ಚಾನ್ಸ್ ತಗೊಳ್ಳೋಣ, ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡೋಣ ಅಂತ ಅವರು ಯೋಚನೆ ಮಾಡ್ತಾ ಇದ್ದಾರೆ. ಇನ್ನು ಇಲ್ಲಿ ನೀವು ತುಂಬ ಎಮೋಷ್ನಲ್ ಪರ್ಸನ್ ಆಗಿರ್ತೀರಾ, ನಿಮ್ಮ ಪರ್ಸನ್ ಪ್ರಾಕ್ಟಿಕಲ್ ಪರ್ಸನ್ ಆಗಿರ್ಬೋದು, ಅಥವಾ ನಿಮ್ಮ ಪರ್ಸನ್ ಎಮೋಷ್ನಲ್ ಪರ್ಸನ್ ಆಗಿರ್ಬೋದು, ಅಥವಾ ನೀವು ಪ್ರಾಕ್ಟಿಕಲ್ ಆಗಿರ್ಬೋದು. ಇಲ್ಲಿ ಇಬ್ಬರ ಮಧ್ಯೆ ಹೇಗಿರುತ್ತೆ ಅಂದರೆ, ಒಬ್ಬರು ಎಲ್ಲ ವಿಷಯನೂ ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡೋರು, ಇನ್ನೊಬ್ಬರು ಎಲ್ಲ ವಿಷಯಗಳನ್ನೂ ಎಮೋಷ್ನಲ್ ಆಗಿ ಥಿಂಕ್ ಮಾಡೋರು. ಪ್ರಾಕ್ಟಿಕಲ್ ಪರ್ಸನ್ ಏನು ಯೋಚನೆ ಮಾಡ್ತಾರೆ ಅಂದರೆ, ಪ್ರೆಸೆಂಟ್ ಏನಿದೆಯೋ ಆ ಸಿಚುಯೇಷನ್ನ ಎಂಜಾಯ್ ಮಾಡೋಣ, ಆ ಟೈಮ್ನ ಕಲಿಯೋಣ. ಯಾಕಂದರೆ ಯಾವುದು ಎಲ್ಲ ಪರ್ಮನೆಂಟ್ ಅಲ್ಲ, ಎಲ್ಲ ಟೆಂಪ್ರರಿನೇ ಅನ್ನೋ ಭಾವನೆ ಅವ್ರಿಗೆ. ಎಮೋಷ್ನಲ್ ಪರ್ಸನ್ ಏನಂದರೆ, ಒಬ್ಬ ಪರ್ಸನ್ಗೆ ನೀವು ಮನ್ಸು ಕೊಟ್ಟಿದ್ದೀರಾ, ಕಮಿಟ್ಮೆಂಟ್ ಕೊಟ್ಟಿದ್ದೀರಾ ಅಂದರೆ ಅದಕ್ಕೆ ಸ್ಟಿಕ್ ಆನ್ ಆಗಿರಬೇಕು, ಧರ್ಮ ಅನ್ನೋದನ್ನು ಫಾಲೋ ಮಾಡಬೇಕು ಅನ್ನೋ ಥರ ನೀವು ಎಮೋಷ್ನಲ್ ಆಗಿ ಇದು ಮಾಡ್ತೀರಾ. ಈ ಇಬ್ಬರ ಮಧ್ಯೆ ಇರೋ ಈ ಡಿಫ್ರೆನ್ಸಿಂದ ನಿಮ್ಮ ಪ್ರಾಕ್ಟಿಕಲ್ ಪರ್ಸನ್ ನಿಮಗೆ ಎಷ್ಟೇ ನೋವು ಕೊಟ್ಟರು, ಏನೋ ಅವ್ರು ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡ್ಕೊಂಡು ಏನೋ ಒಂದು ಸಡನ್ ಆಗಿ ಸ್ಟ್ರೈಟ್ ಫಾರ್ವರ್ಡ್ ಆಗಿ ನಿಮ್ಗೆ ಏನಾದರೂ ಹೇಳಿದ್ರು, ಅವಮಾನ ಮಾಡಿದ್ರು, ನೀವು ಅದನ್ನು ನೆಗೆಟಿವ್ ಆಗಿ ತಗೊಳ್ಳೋದಿಲ್ಲ. ಅದೇ ನಿಮ್ಮ ಪ್ಲೇಸಲ್ಲಿ ಬೇರೆಯವ್ರಾಗಿದ್ದರೆ ಅಂಥ ಮಾತುಗಳು ಕೇಳೋಕ್ಕಾಗ್ದಿರಾ ಅಂದರೆ ಏನೋ ಮಾತು ಬಿಟ್ಬಿಡೋದು ಅಥವಾ ಅವರಿಂದ ದೂರ ಆಗೋದೋ ಮಾಡ್ತೀರಾ. ಬಟ್ ನೀವೇನಂದರೆ ಎಮೋಷ್ನಲ್ ಪರ್ಸನ್ ಆಗಿರೋದ್ರಿಂದ ನಿಮ್ಮ ಪರ್ಸನ್ನ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ನಿಮ್ಮ ಸೆಲ್ಫ್ ಕಾನ್ಫಿಡೆನ್ಸ್ನು ಕೂಡ ನೀವು ಬಿಡ್ದಿರಾ. ಅವ್ರಿಗೆ ಇಂಪ್ರೆಸ್ ಆಗೋ ಥರ, ಅವ್ರಿಗೆ ಇಷ್ಟ ಆಗೋ ಥರ ಇರೋದಕ್ಕೋಸ್ಕರ ನಿಮ್ಮನ್ನು ನೀವು ಕಡಿಮೆ ಮಾಡಿಕೊಂಡು ಅಥವಾ ನಿಮ್ಗೆ ಇಷ್ಟ ಇಲ್ದಿರೋದನ್ನ ಮಾಡಿಕೊಂಡು ನೀವು ಇದು ಮಾಡ್ತೀರಾ. ನಿಮ್ಗೇನು ಅನಿಸುತ್ತೆ, ಇದು ರೈಟ್, ಇದು ರಾಂಗ್ ಅನ್ನೋದನ್ನು ಅವ್ರಿಗೆ ತಿಳಿಸ್ಕೊಡ್ತೀರಾ ಅನ್ನೋದು ಇಲ್ಲಿ ಕಾಣಿಸ್ತಾ ಇದೆ. ಆ್ಯಂಡ್ ಇಲ್ಲಿ ಸ್ವಲ್ಪ ಜನದ್ದು ಲಾಂಗ್ ಡಿಸ್ಟೆನ್ಸ್ ರಿಲೇಷನ್ಶಿಪ್ ಕಾಣಿಸ್ತಾ ಇದೆ. ಅಂದರೆ ನೀವು ಪ್ಲ್ಯಾನ್ ಮಾಡ್ತಾ ಇದ್ದೀರಾ, ಒಂದಿನ ಮೀಟ್ ಆಗಬೇಕು ನೀವು ಅಂತ, ಗಿಫ್ಟ್ಸ್ ಎಕ್ಸ್ಚೇಂಜ್ ಮಾಡ್ಕೋಬೇಕು ಅಂತ. ಇನ್ನೊಂದು ನಿಮ್ಮಿಬ್ಬರಲ್ಲಿ ಒಬ್ರದ್ದು ಬರ್ತ್ಡೇ ಟೈಮ್ಗೆ ಮೀಟ್ ಆದರೆ ಅದೊಂದು ಸ್ಪೆಷಲ್ ಮೆಮೊರಿ ಆಗಿ ಉಳಿಯುತ್ತೆ ಲೈಫಲ್ಲಿ ಅನ್ನೋದ್ರ ಬಗ್ಗೆ ಆ ಟೈಮ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರಾ. ಮತ್ತು ಪ್ಲ್ಯಾನ್ ಮಾಡ್ತಾ ಇದ್ದೀರಾ, ಎಲ್ಲಿ ಮೀಟ್ ಆಗಬೇಕು, ಹೇಗೆ ಮೀಟ್ ಆಗಬೇಕು ಅನ್ನೋದ್ರ ಬಗ್ಗೆ. ಇನ್ನು ಸ್ವಲ್ಪ ಜನ ಫಸ್ಟ್ ಮೀಟ್ ಆದಾಗ ಎಲ್ಲಾದರೂ ಟೆಂಪಲ್ಗೆ ಹೋಗೋಣ, ಅಲ್ಲಿ ಹೋಗಿ ದೇವ್ರ ಹತ್ರ ಪ್ರೇಯರ್ ಮಾಡಿ ಆಶೀರ್ವಾದ ತಗೊಂಡು ಬರೋಣ, ಆಮೇಲೆ ನಾವು ಮೀಟ್ ಆಗೋಣ ಹೊರಗಡೆ ಕಾಫಿಗೆ, ಟೀಗೆ, ಆ ಥರ
ಪ್ಲಾನ್ ಮಾಡ್ತಾ ಇದ್ದೀರಾ ಅಂತ ಕಾಣಿಸ್ತಾ ಇದೆ. ಆ್ಯಂಡ್ ಇನ್ನು ಸ್ವಲ್ಪ ಜನ ಲೈಫಲ್ಲಿ ಇಬ್ಬರಲ್ಲಿ ಒಬ್ರು ಯಾರೋ ತುಂಬ ಸ್ಯಾಕ್ರಿಫೈಸ್ ಮಾಡ್ತಾ ಇದ್ದೀರಾ ಲೈಫಲ್ಲಿ ಅಂತ ಕಾಣಿಸ್ತಾ ಇದೆ. ಒಂದು ಅವ್ರಿಗೋಸ್ಕರ ತುಂಬ ಟೈಮ್ ವೆಯ್ಟ್ ಮಾಡೋದು, ಅಥವಾ ಅವ್ರ ಎಜುಕೇಷನ್ಗೆ ಹೆಲ್ಪ್ ಮಾಡೋದು, ಅಥವಾ ದುಡ್ಡಿನ ವಿಷಯದಲ್ಲಿ ಅವ್ರಿಗೆ ಹೆಲ್ಪ್ ಮಾಡೋದು, ಏನೋ ಒಂದು ಸ್ಯಾಕ್ರಿಫೈಸ್ ಮಾಡ್ತಾ ಇರೋದು ಕಾಣಿಸ್ತಾ ಇದೆ. ಇನ್ನು ಸ್ವಲ್ಪ ಜನಕ್ಕೆ ಲೈಫಲ್ಲಿ ಇಬ್ಬರಲ್ಲಿ ಒಬ್ಬರು ಬ್ಯುಸಿ ಆಗೋ ಟೈಮ್ ಬರುತ್ತೆ. ಒಂದು ಹೊಸ ಜಾಬ್ ಸಿಗೋದು ಅಥವಾ ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಏನೋ ಒಂದು ಆಗುತ್ತೆ. ಆ ಟೈಮಲ್ಲಿ ನೀವು ಅಥವಾ ಅವರು ಟೈಮ್ ಕೊಡೋದಕ್ಕೆ ಆಗೋದಿಲ್ಲ ನಿಮ್ಮ ಲವ್ ಲೈಫಲ್ಲಿ. ಸೊ ಇದರಿಂದ ಈಗೋ ಕ್ಲಾಶಸ್ ಆಗ್ಬೋದು. ಅಂದರೆ ಕಾಲು ಮೆಸೇಜಸ್ಗೆ ಲೇಟ್ ರಿಪ್ಲೈಗಳು ಬರ್ಬೋದು, ಅಥವಾ ಈ ಥರ ಇದು ಸೇಮ್ ಕಂಟಿನ್ಯೂ ಆಗ್ತಾ ಇದ್ರೆ ನಾನೇ ಯಾಕೆ ಮಾಡಬೇಕು, ಅವರೇ ಫಸ್ಟ್ ಕಾಲ್ ಮಾಡಲಿ, ಅವರೇ ಫಸ್ಟ್ ಮೆಸೇಜ್ ಮಾಡಲಿ ಅನ್ನೋದು ಬರ್ಬೋದು ನಿಮ್ಮಿಬ್ಬರ ಮಧ್ಯೆ. ಆ್ಯಂಡ್ ಈ ಥರ ಸಿಚುಯೇಷನ್ಸ್ ಎಲ್ಲ ನೀವು ಯಾವಾಗ ಫೇಸ್ ಮಾಡ್ತೀರೋ ಅವಾಗೇ ನಿಮಗೆ ಮೈಂಡಲ್ಲಿ ಬರುತ್ತೆ, ಯಾಕೆ ಅವ್ರ ಮೇಲೆ ಡಿಪೆಂಡ್ ಆಗಬೇಕು, ನೀವು ಸೆಲ್ಫ್ ಇಂಡಿಪೆಂಡೆಂಟ್ ಆಗಬೇಕು ಅನ್ನೋದು ಒಂದು ಥಾಟ್ ನಿಮ್ಮ ಮೈಂಡಲ್ಲಿ ಬರುತ್ತೆ ಅಂತ ಹೇಳ್ತೀನಿ. ಆ್ಯಂಡ್ ನೀವು ಯೋಚನೆ ಮಾಡ್ತೀರಾ ಆ ಟೈಮಲ್ಲಿ ಹೇಗೆ ಅಂದರೆ, ಆ ಪರ್ಸನ್ ದುಡ್ಡು ಬಗ್ಗೆ ತುಂಬ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದಾರೆ, ನಿಮಗೆ ಟೈಮ್ ಕೊಡ್ತಾ ಇಲ್ಲ, ನಿಮ್ಮ ಬಗ್ಗೆ ಅವ್ರು ಕಾನ್ಸಂಟ್ರೇಟ್ ಮಾಡ್ತಾ ಇಲ್ಲ ಅನ್ನೋ ಥರ ನೀವು ಫೀಲ್ ಮಾಡ್ತೀರಾ. ಬಟ್ ಏನಂದರೆ ಅವರು ಏನೇ ಮಾಡಿದ್ರು ಲೈಫಲ್ಲಿ ಮುಂದಕ್ಕೆ ನೀವಿಬ್ಬರು ಚೆನ್ನಾಗಿರಬೇಕು ಅಂತಲೇ ಅವ್ರು ಮಾಡ್ತಾ ಇರ್ತಾರೆ. ಆ್ಯಂಡ್ ಇನ್ನು ಸ್ವಲ್ಪ ಜನ ಲವ್ ಲೈಫಲ್ಲಿ ಹೇಗಾಗುತ್ತೆ ಮುಂದಕ್ಕೆ ಅಂದರೆ, ಇವಾಗ ಮನೇಲಿ ಗೊತ್ತಾಗುತ್ತೆ ನಿಮ್ಮ ಪ್ರೀತಿ ವಿಷಯ ಅಂತ ಅಂದ್ಕೊಳ್ಳಿ. ಆವಾಗ ಒಬ್ಬ ಪರ್ಸನ್ ಫ್ಯಾಮಿಲಿಯಲ್ಲಿ, ನಿಮ್ಮಿಬ್ಬರು ಫ್ಯಾಮಿಲಿಯಲ್ಲಿ ಒಬ್ಬರು ಫ್ಯಾಮಿಲಿಯಲ್ಲಿ ಫ್ಯಾಮಿಲಿ ಪರ್ಸನ್ಸ್ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂದರೆ, ಅವ್ರ ಮನೆಗೆ ಬರೋವಂಥ ಪರ್ಸನ್ ಆಗಿರ್ಬೋದು, ಅಥವಾ ಆ ಫ್ಯಾಮಿಲಿ ಪರ್ಸನ್ಗೆ ಯಾರು ಪಾರ್ಟ್ನರ್ ಆಗ್ತಾರೋ ಆ ಪರ್ಸನ್ಗಾಗಿರ್ಬೋದು, ಚೆನ್ನಾಗಿ ಅವರು ವೆಲ್ ಸೆಟಲ್ಡ್ ಆಗಿರಬೇಕು, ಚೆನ್ನಾಗಿ ಸಂಪಾದನೆ ಇರಬೇಕು. ಬಟ್ ಅವ್ರ ಫ್ಯಾಮಿಲಿ ಪರ್ಸನ್ ಯಾರಿದ್ದಾರೆ ಅವ್ರು ಹ್ಯಾಪಿಯಾಗಿರ್ಬೇಕು ಆ ಪರ್ಸನಲ್ಲಿ ಅನ್ನೋದ್ರ ಬಗ್ಗೆ ಅವ್ರಿಗೆ ತುಂಬ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ ಅಂತ ಹೇಳ್ಬೋದು. ಈ ಸಿಚುಯೇಷನ್ ನೀವು ಫ್ಯೂಚರಲ್ಲಿ ಫೇಸ್ ಮಾಡ್ಬೋದು. ಆ್ಯಂಡ್ ಇನ್ನು ಇಲ್ಲಿ ಎಂಪ್ರೆಸ್ ಕಾರ್ಡ್ ಇರೋದ್ರಿಂದ ನಿಮ್ಮಿಬ್ಬರ ಮಧ್ಯೆ ಒಂದು ಕ್ಷಮಾಪಣೆ ಗುಣ ಇದೆ, ಒಬ್ರಿಗೊಬ್ರು ಕ್ಷಮಿಸ್ಕೊಳ್ತೀರಾ, ಮುಂದಕ್ಕೇನು ಅಂತ ಮಾತಾಡ್ಕೊಳ್ತೀರಾ, ಈ ಗುಣ ಇದೆ ಆಲ್ರೆಡಿ. ಬಟ್ ನಾನು ಹೇಳ್ದಂಗೆ ಫ್ಯೂಚರಲ್ಲಿ ಏನಾದರೂ ಕೆಲಸದಲ್ಲಿ ಬ್ಯುಸಿ ಆದಾಗ ಈಗೋ ಅಡ್ಡ ಬರುತ್ತಲ್ಲ, ಆ ಟೈಮಲ್ಲೂ ನೀವು ಕೂತು ಮಾತಾಡಿ ಒಬ್ರನ್ನೊಬ್ರು ಕ್ಷಮಿಸ್ಕೊಂಡ್ರೆ ನಿಮ್ಮ ಪ್ರೀತಿ ಲೈಫ್ ಮುಂದಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ. ಆ್ಯಂಡ್ ನೆಕ್ಸ್ಟ್ ಬರೋ ದಿನಗಳಲ್ಲಿ ಸ್ವಲ್ಪ ಜನಕ್ಕೆ ನೀವು ನಿಮ್ಮ ಪರ್ಸನ್ನ ಹೇಗೆ ಮೀಟ್ ಆಗ್ತೀರಾ ಅಂದರೆ, ಒಂದು ಪ್ರಾಪರ್ಟಿ ವಿಷಯವಾಗಿ, ರಿಯಲ್ ಎಸ್ಟೇಟ್ ಇದರಲ್ಲೇ ಯಾವುದೋ ಒಂದು ಇದರಲ್ಲಿ ನೀವು ಫ್ರೆಂಡ್ಸ್ ಆಗ್ತೀರಾ ಫಸ್ಟು, ಆಮೇಲೆ ನಿಮ್ಮಿಬ್ಬರ ಮಧ್ಯೆ ಪ್ರೀತಿ ಬರುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ಇಲ್ಲಿ 8 ಆಫ್ ಸ್ಪೋರ್ಟ್ಸ್ ಬಂದಿರೋದ್ರಿಂದ ನಿಮಗೆ ಕನ್ಫ್ಯೂಷನ್ ಆಗ್ಬೋದು, ಇವಾಗ ಈ ಪರ್ಸನ್ ಬಂದಿದ್ದಾರಲ್ಲ ನಿಮ್ಮ ಲೈಫ್ಗೆ, ಇವರೇ ರೈಟ್ ಪರ್ಸನ್ನ ನಿಮ್ಮ ಲೈಫ್ಗೆ, ಇವ್ರಿಗೆ ಕಮಿಟ್ಮೆಂಟ್ ಕೊಡ್ಬೋದಾ, ಇವ್ರನ್ನ ನಂಬೋದಾ, ಏನಕ್ಕಿದ್ದಾರೆ ಅವರು ನಿಮ್ಮ ಲೈಫಲ್ಲಿ, ಏನಕ್ಕಿದ್ದಾರೆ ಇವಾಗ, ಏನಕ್ಕೆ ಬಂದಿದ್ದಾರೆ, ಅವ್ರಿಗೆ ಫಿಸಿಕಲ್ ಲೈಫ್ ಇಷ್ಟನಾ ಅಥವಾ ಎಮೋಷ್ನಲ್ ಲೈಫ್ ಇಷ್ಟನಾ ಅನ್ನೋದ್ರ ಬಗ್ಗೆ ಕನ್ಫ್ಯೂಷನ್ ಇದೆ ನಿಮಗೆ. ಇನ್ನು ಇವ್ರನ್ನ ನಂಬಿ ನೀವು ಲೈಫ್ ಲಾಂಗ್ ಅವ್ರ ಜೊತೆ ಇರಬಹುದಾ ಅನ್ನೋದ್ರ ಬಗ್ಗೆ ಇದೆ. ಅಂದರೆ ಒಬ್ರಿಗೊಬ್ರು ಫಿಸಿಕಲ್ ಆಗಿ ಅಟ್ರಾಕ್ಟ್ ಆಗಿದ್ದೀರಾ, ಆ್ಯಂಡ್ ಫ್ರೆಂಡ್ಸ್ ಆಗಿದ್ದೀರಾ, ಅಂದರೆ ಒಬ್ರಿಗೊಬ್ರು ಹೆಲ್ಪ್ ಮಾಡ್ಕೊಳ್ತಾ ಇದ್ದೀರಾ, ಒಂದು ಸಪೋರ್ಟಿವ್ ನೇಚರಲ್ಲಿ ಇದ್ದೀರಾ. ಇವಾಗ ಸದ್ಯಕ್ಕೆ ಇಬ್ಬರ ಮಧ್ಯೆ ಒಂದು ಪಾಸಿಟಿವ್ ವೈಬ್ಸ್ ಇದೆ. ಸೊ ಇದರಿಂದ ನೀವು ಥಿಂಕ್ ಮಾಡ್ತಾ ಇದ್ದೀರಾ, ಇದೇ ಪರ್ಸನ್ನ ನಿಮ್ಮ ಲೈಫ್ ಬರಬೇಕಾಗಿರೋ ಪರ್ಸನ್ ಏನೋ ಇವ್ರನ್ನ ನಂಬಿ ಕಮಿಟ್ಮೆಂಟ್ ಕೊಡ್ಬೋದಾ, ಮುಂದಕ್ಕೆ ನೆಕ್ಸ್ಟ್ ಸ್ಟೆಪ್ ತಗೊಳ್ಬೋದಾ ಅನ್ನೋದ್ರ ಬಗ್ಗೆ ನೀವು ಥಿಂಕ್ ಮಾಡ್ತಾ ಇದ್ದೀರಾ. ಆ್ಯಂಡ್ ಇಲ್ಲಿ 9 ಆಫ್ ಕಪ್ಸ್ ಬಂದಿರೋದ್ರಿಂದ ನಿಮಗೆ ಕನ್ಫ್ಯೂಷನ್ ಇದೆ, ಕ್ಲಾರಿಟಿ ಇಲ್ಲ ನಿಮಗೆ. ಓಕೆ, ಇವಾಗ ಏನಿದೆಯೋ ಪಾಸಿಟಿವ್ ವೈಬ್ಸ್ ಅದನ್ನು ನಂಬ್ಕೊಂಡು ಕಮಿಟ್ಮೆಂಟ್ ಕೊಟ್ಬಿಡೋಣ ಅಂತ ನೀವು ಹೋದ್ರು, ತುಂಬ ದಿನ ಇದನ್ನು ಉಳಿಸ್ಕೊಳ್ಳೋಕ್ಕಾಗುತ್ತೋ ಇಲ್ವೋ, ತುಂಬ ವರ್ಷ ಈ ಪ್ರೀತಿ ಇರುತ್ತೋ ಇಲ್ವೋ, ಅದು ಒಂದು ಏನಂದರೆ ಮದುವೆವರೆಗೂ ಹೋಗೋಕ್ಕಾಗುತ್ತೋ ಇಲ್ವೋ ಅನ್ನೋದ್ರ ಬಗ್ಗೆ ಎಲ್ಲ ನಿಮಗೆ ಕನ್ಫ್ಯೂಷನ್ ಇದೆ. ಈ ಎಲ್ಲ ಗೊಂದಲಗಳಿಂದ ನೀವು ದೇವ್ರ ಹತ್ರ ಕೇಳ್ತಾ ಇದ್ದೀರಾ, ನೀವು ನಂಬಿರೋ ದೇವ್ರ ಹತ್ರ ಕೇಳ್ತಾ ಇದ್ದೀರಾ, ಏನಕ್ಕೆ ಈ ಥರ ಆಗ್ತಾ ಇದೆ ನಿಮ್ಮ ಲೈಫಲ್ಲಿ, ಏನಕ್ಕೆ ಬಂದಿದ್ದಾರೆ ಈ ಪರ್ಸನ್ನು, ಇಷ್ಟು ದಿನ ನೀವು ಹೇಗೋ ಆರಾಮಾಗಿದ್ರಿ, ಇವಾಗ ಬಟ್ ಈ ಪರ್ಸನ್ನ ಕೊಟ್ಟು ಗೊಂದಲಾಗ ಯಾಕೆ ನಮ್ಮನ್ನು ಇದು ಮಾಡಿದ್ರ, ಎಷ್ಟು ದಿನ ಇರ್ತಾರೆ ಈ ಪರ್ಸನ್ನು, ಇಲ್ಲ ಈ ಪರ್ಸನ್ನೇ ರೈಟ್ ಪರ್ಸನ್ನ ನನ್ನ ಲೈಫಲ್ಲಿ ಅನ್ನೋದ್ರ ಬಗ್ಗೆ ಎಲ್ಲ ನೀವು ಉತ್ತರ ಕೇಳ್ತಾ ಇದ್ದೀರಾ ದೇವ್ರ ಹತ್ರ. ಆ್ಯಂಡ್ ಇನ್ನು ಇಲ್ಲಿ ಯಾರ್ಯಾರು ಆಲ್ರೆಡಿ ಪ್ರೀತಿಯಲ್ಲಿ ಇದ್ದೀರಿ, ಚೆನ್ನಾಗಿದ್ದೀರೋ ಅವ್ರಿಗೆ ಏನಾಗ್ತಾ ಇದೆ ಅಂದರೆ, ನಿಮ್ಮ ಪರ್ಸನ್ಗೆ 2 ಆಪ್ಷನ್ಸ್ ಬಂದಿದೆ ಇವಾಗ. ಇಷ್ಟು ದಿನ ಒಂಥರ ಇತ್ತು,
ಇವಾಗ ಒಂಥರ ಇದ್ದಾರೆ. ಹೇಗೆ ಅಂದರೆ ಇವಾಗ ನೆಕ್ಸ್ಟ್ ಸ್ಟೆಪ್ ನಿಮ್ಮ ಲೈಫಲ್ಲಿ ನೆಕ್ಸ್ಟ್ ಸ್ಟೆಪ್ ತಗೊಳ್ಳೋ ಟೈಮ್ ಬಂದಿರೋದ್ರಿಂದ ಅವ್ರಿಗೆ ಇವಾಗ ಟ್ರಬಲ್ ಆಗ್ತಾ ಇರೋದೇನೆಂದರೆ 2 ಆಪ್ಷನ್ಸ್. ಒಂದು ಮನೆಯವರು ಮತ್ತು ನೀವು. ಇವಾಗ ಅವ್ರಿಗೆ ಕನ್ಫ್ಯೂಷನ್ ಏನಂದರೆ ಫ್ಯಾಮ್ಲಿನ ಇಂಪಾರ್ಟೆಂಟ್ ಅಥವಾ ನೀವೇ ಇಂಪಾರ್ಟೆಂಟ್ ಅನ್ನೋದ್ರ ಬಗ್ಗೆ ಅವ್ರಿಗೆ ಗೊಂದಲ ಆಗ್ತಾ ಇದೆ. ಇಷ್ಟು ದಿನ ಇಬ್ಬರು ಒಬ್ರಿಗೊಬ್ರು ಸಪೋರ್ಟಿವ್ ಆಗಿ ಅಂಡರ್ಸ್ಟ್ಯಾಂಡ್ ಆಗಿ ಚೆನ್ನಾಗಿದ್ರಿ. ಬಟ್ ಇವಾಗ ನೆಕ್ಸ್ಟ್ ಸ್ಟೆಪ್ ಹೋಗ್ಬೇಕು ಲೈಫಲ್ಲಿ ಅನ್ನೋವಾಗ ಮಾತ್ರ ಅವ್ರಿಗೆ ಈ ಥರ ಪ್ರಾಬ್ಲಮ್ಸ್ ಬಂದಿದೆ. ಆ್ಯಂಡ್ ಅವ್ರಿಗೆ ಲವ್ ಮ್ಯಾರೇಜಾ ಅರೇಂಜ್ ಮ್ಯಾರೇಜಾ ಅನ್ನೋದ್ರ ಬಗ್ಗೆ ಆ್ಯಂಡ್ ಒಂದು ಸ್ವಲ್ಪ ಜನ ನಿಮಗೆ ಹೇಳಿದ್ದಾರೆ ಮದುವೆ ಮಾಡ್ಕೊಳ್ತೀನಿ ಅಂತ. ಇನ್ನು ಸ್ವಲ್ಪ ಜನಕ್ಕೆ ಅವರು ಹೇಳಿಲ್ಲ ಮದುವೆ ಮಾಡ್ಕೊಳ್ತೀನಿ ಅಂತ. ಬಟ್ ಸ್ಟಿಲ್ ಯಾಕೆ ನೀವು ಮದುವೆ ಮಾಡ್ಕೊಳ್ಳಿ ಅಂತ ಇವಾಗ ನನಗೆ ಕೇಳ್ತಾ ಇದ್ದೀರಾ, ಫೋರ್ಸ್ ಮಾಡ್ತಾ ಇದ್ದೀರಾ ಅನ್ನೋದ್ರ ಬಗ್ಗೆ ಅವರು ಹೇಳ್ತಾ ಇದ್ದಾರೆ. ಆ್ಯಂಡ್ ಇದು ನಾನು ಆವಾಗಲೇ ಹೇಳ್ದಂಗೆ ಪ್ರಾಕ್ಟಿಕಲ್ ಪರ್ಸನ್ ಮತ್ತು ಎಮೋಷ್ನಲ್ ಪರ್ಸನ್ ಇರ್ತಾರಲ್ಲ ಅವ್ರ ಮಧ್ಯೆ ಈ ಥರ ಸಿಚುಯೇಷನ್ಸ್ ಬರುತ್ತೆ. ಈ ಪ್ರಾಕ್ಟಿಕಲ್ ಪರ್ಸನ್ ಏನಂದರೆ ಓಪನ್ ಆಗಿ ಅವ್ರು ಹೇಳಿರಲ್ಲ ನಿಮ್ಮನ್ನು ಮದುವೆ ಮಾಡ್ಕೊಳ್ತೀನಿ ಅಂತ. ಬಟ್ ನೀವು ಎಮೋಷ್ನಲ್ ಪರ್ಸನ್ ಏನು ಮಾಡಿರ್ತೀರಾ, ನೋಡೋಣ, ವೆಯ್ಟ್ ಮಾಡೋಣ, ಇವ್ರ ಜೊತೆ ಚೆನ್ನಾಗಿರೋದ್ರಿಂದ ನಿಮ್ಮ ಪ್ರೀತಿನ ಅವ್ರು ಅರ್ಥ ಮಾಡ್ಕೊಳ್ತಾರೆ, ಒಂದಲ್ಲ ಒಂದಿನ ನಿಮ್ಮ ಪ್ರೀತಿನ ಅರ್ಥ ಮಾಡ್ಕೊಳ್ತಾರೆ, ನಿಮಗೆ ಕಮಿಟ್ಮೆಂಟ್ ಕೊಡ್ತಾರೆ, ನಿಮ್ಮನ್ನು ಮದುವೆ ಮಾಡ್ಕೊಳ್ತೀನಿ ಅಂತ ಹೇಳ್ತಾರೆ ಅಂತಲೇ ನೀವು ಪಾಪ ವೆಯ್ಟ್ ಮಾಡ್ಕೊಂಡಿರ್ತೀರ ಅವ್ರ ಜೊತೆ. ಬಟ್ ಫೈನಲ್ ಆಗಿ ಇದು ನೆಕ್ಸ್ಟ್ ಸ್ಟೆಪ್ಗೆ ಹೋಗಬೇಕು ಅನ್ನೋ ಟೈಮಲ್ಲಿ ಇವ್ರು ಈ ಥರ ಫ್ಯಾಮ್ಲಿನೇ ಚೂಸ್ ಮಾಡಿಕೊಂಡು ನಿಮ್ಮನ್ನು ಇಗ್ನೋರ್ ಮಾಡೋದು ನೋಡಿ ನಿಮಗೆ ಆ ನೋವನ್ನ ತಡ್ಕೊಳಕ್ಕಾಗೋದಿಲ್ಲ. ಆವಾಗ ನೀವು ಫೋರ್ಸ್ ಮಾಡ್ತೀರಾ ನನ್ನ ಮದುವೆ ಮಾಡ್ಕೊಳ್ಳಿ ಅಂತ. ಬಟ್ ಅವ್ರಿಗೆ ಆಪ್ಷನ್ ಇರೋದಿಲ್ಲ. ಫ್ಯಾಮ್ಲಿಯಲ್ಲಿ ಸ್ವಲ್ಪ ಜನ ಪ್ರಾಮಿಸ್ ಮಾಡಿರ್ತಾರೆ, ಅವ್ರು ಯಾರನ್ನ ತೋರಿಸ್ತಾರೋ ಅವ್ರನ್ನೇ ಮದುವೆ ಮಾಡ್ಕೊಳ್ತೀನಿ ಅಂತ. ಅದನ್ನು ಮೈಂಡಲ್ಲಿ ಇಟ್ಕೊಂಡು ಇವರು ನಿಮ್ಮನ್ನೇ ಕನ್ವಿನ್ಸ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಇಲ್ಲ ನಾನು ಮೊದಲೇ ಹೇಳಿದ್ನಲ್ವಾ ಮದುವೆ ಮಾಡ್ಕೊಳ್ಳಲ್ಲ ಅಂತ. ಇನ್ನು ಬೇಕಾದರೆ ಲೈಫ್ ಲಾಂಗು ಹೀಗೆ ಇರೋಣ. ಬಟ್ ಮದುವೆ ಅಂತೂ ಆಗೋದಿಲ್ಲ. ಮನೇಲಿ ಯಾರನ್ನ ಹೇಳ್ತಾರೋ ಅವ್ರನ್ನೇ ನಾನು ಮದುವೆ ಮಾಡ್ಕೊಳ್ಳೋದು ಅಂತ ಆ ಥರ ಹೇಳೋ ಸಿಚುಯೇಷನ್ಸು ಇಲ್ಲಿ ಕಾಣಿಸ್ತಾ ಇದೆ. ಇನ್ನು ಸ್ವಲ್ಪ ಜನ ನಿಮ್ಮ ಪರ್ಸನ್ ಈ ಥರ ಹೇಳಿದಾಗ ನಿಮಗೆ ಆ ಟೈಮ್ಗೆ ಅದನ್ನು ಜೀರ್ಣ ಮಾಡ್ಕೊಳ್ಳೋಕ್ಕಾಗೋದಿಲ್ಲ, ಅದನ್ನು ತಗೊಳ್ಳೋದಕ್ಕಾಗೋದಿಲ್ಲ ನೋವನ್ನ. ಸೊ ಅದರಿಂದ ನೀವು ಫೋರ್ಸ್ ಮಾಡ್ತೀರಾ, ಡಿಪ್ರೆಷನ್ಗೂ ಹೋಗ್ತೀರಾ ಸ್ವಲ್ಪ ಜನ. ಅಂದರೆ ಅದು ಡಿಪ್ರೆಷನ್ ಆಗಿರ್ಬೋದು, ಆ ನೋವಾಗಿರ್ಬೋದು ಎಲ್ಲ ಟೆಂಪ್ರವರಿ ಅಂತ ಹೇಳ್ತೀನಿ, ಪರ್ಮನೆಂಟ್ ಅಲ್ಲ. ಇನ್ನು ಸ್ವಲ್ಪ ಜನಕ್ಕೆ ಇವಾಗ ಈ ಫ್ಯೂಚರಲ್ಲಿ ನಿಮ್ಮ ಪ್ರೀತಿಯಲ್ಲಿ ಏನಾಗುತ್ತೆ ಇಂಥ ಪರ್ಸನ್ಸಿಂದ ಅಂದರೆ ಆ ಪರ್ಸನ್ ಮತ್ತೆ ನಿಮ್ಮ ಲೈಫಲ್ಲಿ ಬಂದರೂ ಬರ್ಬೋದು, ಬರ್ದೇನೂ ಇರ್ಬೋದು. ಅದು ನಿಮ್ಮ ಕೈಯಲ್ಲೇ ಇರುತ್ತೆ. ಹೇಗಂದರೆ ಇವಾಗ ನೀವು ಆ ಪರ್ಸನ್ ಹೇಳ್ದಂಗೆ ಕೇಳ್ಕೊಂಡು ಹೋದರೆ ಆ ಪರ್ಸನ್ ನಿಮ್ಮ ಜೊತೆ ಇರ್ತಾರೆ. ಇಲ್ಲ ನೀವು ಎಮೋಷ್ನಲ್ ಪರ್ಸನ್ ಧರ್ಮದಾರಿಯಲ್ಲೇ ನಡೆಯೋದು ಅಂತ ಏನಾದರೂ ಇದ್ದರೆ ಆ ಪರ್ಸನ್ ಬರೋದಿಲ್ಲ, ನಿಮ್ಮ ಲೈಫಲ್ಲಿ ಸಿಗೋದಿಲ್ಲ. ಬಟ್ ನನ್ನ ಸಜೆಷನ್ ಏನಂದರೆ ನೀವು ನಿಮ್ಮ ಧರ್ಮದಾರಿಯಲ್ಲಿ ನಡಿಬೇಕು ಅಂತ ಏನಿದ್ದೀರೋ ಅದನ್ನೇ ನಂಬಿ. ಆ ಕರ್ಮ ನೀವೇನು ಪಾಸಿಟಿವ್ ಕರ್ಮ ನೀವು ಇವಾಗ ಸೆಲೆಕ್ಟ್ ಮಾಡ್ಕೊಳ್ತೀರಾ, ಆ ಪಾಸಿಟಿವ್ ಕರ್ಮನೇ ನಿಮ್ಮ ಲೈಫಲ್ಲಿ ನಿಮ್ಮನ್ನು ಕಾಪಾಡೋದು ಅಂತ ಹೇಳ್ತೀನಿ. ನೀವು ಏನಿದೆಯೋ ಇವಾಗ ಪ್ರೆಸೆಂಟ್ ಸಿಚುಯೇಷನ್ನ ನೋಡೋಕೆ ಹೋಗಬೇಡಿ. ಯಾವಾಗಲೂ ಏನಿದ್ರು ಫ್ಯೂಚರ್ನ ನೋಡಿ. ಹೌದು, ಖಂಡಿತ ಪ್ರತಿಯೊಬ್ಬರ ಲೈಫಲ್ಲಿ ಪ್ರೀತಿ ಅನ್ನೋದು ಬರುತ್ತೆ, ಡಿಪ್ರೆಷನ್ಗೆ ಅನ್ನೋದು ಹೋಗ್ತಾರೆ, ಎಲ್ಲನೂ ಆಗುತ್ತೆ. ಹಾಗಂತ ಧರ್ಮದಾರಿನ ಯಾವಾಗೂ ನಾವು ಬಿಡಬಾರ್ದು. ಒಂದು ಪಾಸಿಟಿವ್ ಕರ್ಮನೇ ನಾವು ಮಾಡಬೇಕು. ಮಿಕ್ಕಿದ್ದೆಲ್ಲ ದೇವ್ರು ನೋಡ್ಕೊಳ್ತಾರೆ. ನಾವು ನೋಡದೇ ಇರೋದನ್ನು ದೇವ್ರು ನೋಡಿರ್ತಾರೆ. ಅದಕ್ಕೋಸ್ಕರನೇ ಸ್ವಲ್ಪ ಜನನ ನಮ್ಮ ಲೈಫಿಂದ ಬೇಕು ಅಂತಲೇ ದೂರ ಮಾಡ್ತಾರೆ. ಇದನ್ನು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ಹೋಪ್ ಈ ರೀಡಿಂಗ್ ನಿಮಗೆ ರೆಸೊನೇಟ್ ಆಗಿದೆ ಅಂತ ಭಾವಿಸ್ತೀನಿ. ಆ್ಯಂಡ್ ನಿಮ್ಮ ವ್ಯಾಲ್ಯೂಯಬಲ್ ಟೈಮ್ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಮತ್ತೆ ಬೇರೊಂದು ರೀಡಿಂಗಲ್ಲಿ ಸಿಗೋಣ. ಥ್ಯಾಂಕ್ ಯು. ಬಾಯ್ ಬಾಯ್.